ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ನ್ಯಾಯಾಲಯದಲ್ಲಿ ಇದ್ದರೂ ಸಹ ಗೊಬ್ಬೆ ತಾಲೂಕಿನ ರೈತರಿಗೆ ಹಣದ ಆಮಿಷವನ್ನ ಒಡ್ಡಿ ಕಾಮಗಾರಿಯನ್ನ ಪುನರಾರಂಭಿಸಲು ತಾಲೂಕು ಆಡಳಿತ ಮತ್ತು ಹೇಮಾವತಿ ಇಂಜಿನಿಯರ್ಗಳ ಮುಖಾಂತರ ಸರ್ಕಾರ ವಾಮ ಮಾರ್ಗದಲ್ಲಿ ಹುನ್ನಾರ ನಡೆಸ್ತಾ ಇದೆ. ಕೆನಾಲ್ ಅಂತ ಈಗ ಒಂದು ಹೊಸ ಪ್ರಾಜೆಕ್ಟ್ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. 16ಕ್ಕೆ ಹೀರಂಗ್ ಆಗಿದೆ, ಮತ್ತೆ 29ಕ್ಕೆ ಹೀರಂಗ್ ಇದೆ. ಅದನ್ನು ಅಟೆಂಡ್ ಮಾಡಿರ್ತಕ್ಕಂಥ ನಮ್ಮ SLO ಅಧಿಕಾರಿಗಳು ಇವತ್ತು ಕೋರ್ಟ್ ನಡೀತಾ ಇದ್ರೂ ಸಹ ಅವಾರ್ಡ್ ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೋಗಿ ಅವ್ರ ಹತ್ರ ಡೀಟೇಲ್ಸ್ ಎಲ್ಲ ತೊಗೊಳಕ್ಕೆ ಬಂದಿದ್ದಾರೆ. ರೈತರ ಹತ್ರ ಬಂದು ಈಗ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ, ಆಫೀಸಿಗೆ ಬಂದರೆ ಆಫೀಸಲ್ಲಿ ಸಿಗ್ತಾ ಇಲ್ಲ. ಅರ್ಜಿ ಕೊಟ್ಟಿದ್ದೀವಿ. ಇದು ತೀರಾ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಇವರು ಪಾಣಿನಲ್ಲೆಲ್ಲ ಎಂಟ್ರಿ ಮಾಡಿದ್ದಾರೆ ಆಲ್ರೆಡಿ. ಇವತ್ತು ಲೋನ್ ಕ್ಲಿಯರೆನ್ಸ್ಗೆ ನಮ್ಮದು ಏನು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋದರೆ ಲೋನ್ ಕ್ಲಿಯರೆನ್ಸ್ ಆಗ್ತಾ ಇಲ್ಲ, ಒಂದೇ ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ. ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇದ್ದಾವೆ. ಇದ್ರ ವಿರುದ್ಧ ಅದು ಕಾನೂನು ಬಾಹಿರ. ಏಕೆಂದ್ರೆ ನಮಗಿನ್ನೂ ಅವಾರ್ಡ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ನಮ್ಮ ಪಾಣಿನಲ್ಲಿ ಎಂಟ್ರಿ ಬರ್ತಾ ಇದೆ. ಇವತ್ತು ನಮ್ಮದು ಲೋನ್ ಕ್ಲಿಯರೆನ್ಸ್ ಮಾಡಿ ಹೊಸದಾಗಿ ಲೋನ್ ಮಾಡೋಕೆ ಹೋದ್ರೂ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಪಾಣಿಗಳಲ್ಲಿ. ಇದು ತುಂಬ ಅಪರಾಧ. ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. SLO ಮೇಡಮ್ ಅವರು ಮತ್ತು ನಮ್ಮ ತಹಸೀಲ್ದಾರ್ ಅವರು ದುಡ್ಡಿನಲ್ಲಿ ಸುಮ್ಮನೆ ಎಲ್ಲಕ್ಕೂ ಎಂಟ್ರಿ ಮಾಡಿದ್ದಾರೆ. 32 ವರ್ಷದ ಹಿಂದೆ ತೆಗೆದಿರ್ತಕ್ಕಂಥ ಚಾನಲ್ದ ಇವತ್ತೂ ಪಾಣಿನ ಕಟ್ ಮಾಡಿಲ್ಲ. ಅದನ್ನು ನಾವು ಪಾರಿಕತ್ವ ಇನ್ನೊಂದು ಮಾಡ್ಕೊಳಕ್ಕೆ ಹೋದರೆ ನಾವು ಅದಕ್ಕೆ ದುಡ್ಡು ಕಟ್ಟಿ ಇವತ್ತು ಕಟ್ ಮಾಡಿಸ್ಕೋಬೇಕಾಗಿದೆ. ಅಂಥ ಪರಿಸ್ಥಿತಿ ಇದ್ರೂ ಇವರು ತುಂಬ ಸ್ಪೀಡಾಗಿ ಮಾಡ್ತಾ ಇದ್ದಾರೆ ಎಕ್ಸ್‌ಪ್ರೆಸ್ ಕೆನಾಲ್ನ. ಕಾನೂನಲ್ಲಿ ಏನು ಕೋರ್ಟಲ್ಲಿ ನಡೀತಾ ಇರ್ತಕ್ಕಂಥ ಟೈಮಲ್ಲಿ ಇವರು ಅವಾರ್ಡ್ ಕೊಡ್ತಾ ಇರೋದು, ಡೀಟೇಲ್ಸ್ ತಗೊಳ್ತಾ ಇರೋದು, ರೈತರು ತಕ್ಕ ಹೋಗಿ ದುಡ್ಡು ಹಾಕ್ತೀವಿ, ಪಾಸ್ಬುಕ್ ಎಲ್ಲ ಕೇಳಿದ್ದಾರೆ. ಇದು ತುಂಬ ಅಪರಾಧದ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ರೈತ ಸಂಘದಿಂದ ತುಂಬ ಖಂಡಿಸ್ತೀವಿ. ಹೈಕೋರ್ಟ್ನಲ್ಲಿ ಈ ಸಂಬಂಧವಾಗಿ ಕೇಸ್ ನಡೆಯುತ್ತಿದೆ. ಗುಬ್ಬಿ ತುಮಕೂರು ಜಿಲ್ಲೆಯ ರೈತರು ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯವರಿಂದ ಸರ್ಕಾರದ ವಿರುದ್ಧ ತುಮಕೂರಿಗೆ ಮರಣ ಶಾಸನವಾಗಲಿರುವ ಈ ಯೋಜನೆಯನ್ನ ಕೈಬಿಟ್ಟು ಮೂಲ ನಾಲೆಯಿಂದ ಕುಣಿಗಲ್ಗೆ ನೀರು ತೆಗೆದುಕೊಂಡು ಹೋಗಬೇಕು ಎಂದು ಅನೇಕ ಬಾರಿ ತುಮಕೂರಿನ ರೈತರು ಹೇಳ್ತಿದ್ರು. ಸರ್ಕಾರ ಅಧಿಕಾರವನ್ನ ಬಿಟ್ಟು ನ್ಯಾಯಾಲಯಕ್ಕೆ ವಿರುದ್ಧವಾಗಿ ನಡೆಯುತ್ತಿರುವುದು ಎಷ್ಟು ಸಮಂಜಸ ಎಂದು ರೈತ ಸಂಘದ ಪದಾಧಿಕಾರಿಗಳು ಶ್ರೀ ಟಿವಿ ಚಾನೆಲ್ನವರೊಂದಿಗೆ ಮಾತನಾಡಿದರು. ನಮಸ್ತೆ, ನಾವು ತುಮಕೂರು ಜಿಲ್ಲೆಯ ರೈತರು. ಇಲ್ಲಿ ನಮ್ಮ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಏನು ತಮ್ಮ ಕನಸಿನ ಕೂಸು ಅಂತ ಅಂದ್ಕೊಂಡಿದ್ದಾರೋ ಎಕ್ಸ್‌ಪ್ರೆಸ್ ಕೆನಾಲ್ನ ರಾಮನಗರಕ್ಕೆ ಕೊಂಡೊಯ್ಯುವಂಥ ಯೋಜನೆ ಏನಿದೆಯೋ ಆ ಯೋಜನೆ ಪರವಾಗಿ ಆಲ್ರೆಡಿ ಕೋರ್ಟ್ನಲ್ಲಿ ಅದು ಕೇಸ್ ಇರುವಂಥ ಸಂದರ್ಭದಲ್ಲಿ ನಮ್ಮ ರೈತರ ಮಿತ್ರಗಳಿಗೆ ತಗೊಂಡೋಗಿ ದುಡ್ಡಿನ ಆಮಿಷ ಒಡ್ಡಿ ಇವತ್ತು ನೋಟಿಸ್ ಅಂತ ಇಶ್ಯೂ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ಅವಾರ್ಡ್ ನೋಟಿಸನ್ನು ಕೊಡಲಿಕ್ಕೆ ಇಶ್ಯೂ ಅಂತ ಮಾಡೋಕ್ಕೆ ಹೊರಟಿದ್ದಾರೋ ಅದು ಕಾನೂನು ರೀತಿಯಾಗಿ ಅಪರಾಧವನ್ನು ಎಸಗಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಯಾವುದನ್ನು ಮಾಡ್ದಲೇ ಕಾನೂನಿನ ಚೌಕಟ್ಟಿನಿಂದ ಹೊರಗಡೆ ನಮ್ಮ ಎಲ್ಲ ರೈತರಿಗೆ ದ್ರೋಹ ಮಾಡಲಿಕ್ಕೆ ಹೊರಟಿರುವಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇವತ್ತು ನಾವು ಯಾವುದೇ ರೀತಿಯಾಗಿ ಹೋರಾಟವನ್ನು ತೀವ್ರಗೊಳಿಸಿ ಇದನ್ನು ಕಾಮಗಾರಿಯನ್ನು ಕೈ ಬಿಡಬೇಕಂದು ಕೋರ್ಕೊಳ್ತೀವಿ. ಈ ನಿಟ್ಟಿನಲ್ಲಿ ಇವತ್ತು ಏನು ಹೊರಟಾರ ನಮ್ಮ SLO ಆಫೀಸ್ನಿಂದ ಅಧಿಕಾರಿಗಳು ಕೋರ್ಟಿನ ಆದೇಶವನ್ನು ಮೀರಿ ಕೋರ್ಟಿಗೆ ಅಪಮರ್ಯಾದೆಯನ್ನು ಉಂಟು ಮಾಡಿ ಅದರ ಕೋರ್ಟಿನ ವಿರುದ್ಧವಾಗಿ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೋ ಅದಕ್ಕೆ ತೀವ್ರ